ಎತ್ತಿಡಿದ್ರು ಅಂಥದ್ದು. ಈಗ ಯಾವ ರೀತಿಯಾಗಿ ಮುಂದಿನ ಹೋರಾಟ ಇರ್ತೈತಿ? ಮತ್ತು CM ರಾಜೀನಾಮೆಗೆ ಒತ್ತಾಯ ಮಾಡ್ತಾನೆ ಬಂದಿದ್ರಿ. ಈಗ ಕೋರ್ಟ್ನಲ್ಲಿ ಏನು ತೀರ್ಪು ಆಗ್ತದೆ ಅಂಥೇಳಿ ಎಲ್ಲರೂ ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆ ಆಗ್ತಾಯಿತ್ತು. ಸಾರ್ವಜನಿಕ ವಲಯದಲ್ಲಿ ಭಾಳ ಕುತೂಹಲ ಇತ್ತು. ಮತ್ತು ನಾ ಹಿಂದೆ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಸನ್ಮಾನ್ಯ ರಾಜ್ಯಪಾಲರು ಏನೋ ಒಂದು ನಿರ್ಧಾರ ಕೈಗೊಂಡಿದ್ದಾರೆ, ಆಜ್ಞೆ ಮಾಡಿದ್ದಾರೆ, ಅದೊಂದು ವಿದಿನ್ ಲೀಗಲ್ ಪರ್ವಿ ಒಳಗೆ ಇದೆ ಅನ್ನುವಂಥದ್ದು ನಾನು ಭಾಳ ಸಲ ಹೇಳಿದ್ದೆ. ನಾನು ಆ್ಯಸ್ ಎ ಅಡ್ವೊಕೇಟ್ ಆಗಿಯೂ ಹೇಳಿದ್ದೆ ನಾನು. ಈಗ ಅದನ್ನು ಸುಪ್ರೀಂ ಕೋರ್ಟವರು ಎತ್ತಿ ಹಿಡಿದಿದ್ದಾರೆ. ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ನೇರವಾಗಿ ಅವ್ರ ಕೈವಾಡ ಇರೋದು, ಅವ್ರದ್ದೇ ಇನ್ವಾಲ್ವ್ಮೆಂಟ್ ಇರೋದು, ಅವರ ಧರ್ಮಪತ್ನಿಯವರ ಇನ್ವಾಲ್ವ್ಮೆಂಟ್ ಇರೋದು, ಇದು ನೇರವಾಗಿ ಅವ್ರ ಇನ್ವಾಲ್ವ್ಮೆಂಟ್ ಇದ್ದದ್ದು ಈ ಪ್ರೈಮಾ ಫೇಶಿಯ ಪ್ರೂವ್ ಆಗಿದೆ. ಈಗ ಹೈಕೋರ್ಟಿನ ತೀರ್ಪಿನಲ್ಲಿ ಸಹಿತ ಪ್ರೈಮಾ ಫೇಶಿಯ ಇದ್ರ ಬಗ್ಗೆ ಅವರು ಅದು ಪ್ರೂವ್ ಆಗಿದ್ದರಿಂದಲೇ ಬಹುಶಃ ಅವರು ಅದನ್ನು ಎತ್ತಿ ಹಿಡಿದಿದ್ದಾರೆ ಅನ್ನುವಂಥ ಮಾತ್ರ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಸಬ್ಮಿಟ್ ಮಾಡಿದಂಥ ರಿಟ್ ಪಿಟಿಷನ್ನು ಡಿಸ್ಮಿಸ್ ಆಗಿದೆ. ಮತ್ತು ಸನ್ಮಾನ್ಯ ರಾಜ್ಯಪಾಲರು ಏನೊಂದು ಆಜ್ಞೆ ಮಾಡಿದರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಮಾಡಿದಂಥದ್ದು ಇನ್ವೆಸ್ಟಿಗೇಷನ್ಗೆ, ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಹೈಕೋರ್ಟ್ನವ್ರು ಮಾಡಿದ್ದರಿಂದ ಇವತ್ತು ಮುಖ್ಯಮಂತ್ರಿಗಳು ಏನು ಇಲ್ಲಿವರೆಗೆ ವಾದ ಮಾಡ್ತಿದ್ರು, ಅವ್ರ ಪರವಾಗಿ ವಕೀಲರು ಏನು ವಾದ ಮಾಡ್ತಿದ್ರು, ಅದಕ್ಕೆ ಹಿನ್ನಡೆ ಆಗಿದೆ. ಅದಕ್ಕಾಗಿ ನಾವು ಇನ್ನು ಮುಂದೆ ಹೈಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ರಾಜ್ಯಪಾಲರ ಒಂದು ಡೈರೆಕ್ಷನ್ ಪ್ರಕಾರ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು FIR ಫೈಲ್ ಮಾಡಬೇಕಾಗ್ತದೆ. ಒಬ್ಬ ಮುಖ್ಯಮಂತ್ರಿಗಳ ಮೇಲೆ FIR ಫೈಲ್ ಆಗಿ ಇನ್ವೆಸ್ಟಿಗೇಷನ್ಗೆ ಅವಕಾಶ ಸಿಕ್ಕಾಗ ಒಂದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಹೀಗಾಗಿ ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದರೆ ಅವ್ರಿಗೆಲ್ಲರೂ ಬೇಷ್ ಅಂತಾರೆ. ಆದರೆ ಇದನ್ನು ಬಿಟ್ಟು ಒಂದು ಬಂಡತನ ತೋರಿಸಿ ನಾನು ರಾಜೀನಾಮೆ ಕೊಡೋದಿಲ್ಲ, ಇದ್ರ ಮೇಲೆ ಅಪೀಲ್ ಮಾಡ್ತೀನಿ. ಅಪೀಲ್ ಮಾಡೋಕ್ಕೆ ನಿಮಗೆ ಅಧಿಕಾರ ಇದೆ, ಸುಪ್ರೀಂ ಕೋರ್ಟ್ ಮಟ್ಟ ಹೋಗ್ಲಿಕ್ಕೂ ನಿಮಗೆ ಅಧಿಕಾರ ಇದೆ, ಇಲ್ಲ ಅಂತ ಹೇಳೋದೇ ಇಲ್ಲ. ಆದರೆ ಅಲ್ಲಿ ಹೋದ ಮೇಲೆ ಅಲ್ಲಿ ಏನು ನಿರ್ಧಾರ ಆಗ್ತದೆ ಅದಕ್ಕೆಲ್ಲ ಬೈಂಡಿಂಗ್ ಆಗ್ತದೆ. ಆದರೆ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಮೇಲೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯತೆ? ಆ ಹಿನ್ನೆಲೆಯಲ್ಲಿ ಒಂದು ಇಂಪಾರ್ಷಿಯಲ್ ತನಿಖೆ ಆಗಬೇಕಂದ್ರೆ ತಕ್ಷಣವೇ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಬಂಡತನ ತೋರಿಸೋದಾದರೆ ಕಾಂಗ್ರೆಸ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಅವರು ವಿಚಾರ ಮಾಡಬೇಕು. ನಿಮ್ಮ ರಾಷ್ಟ್ರೀಯ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಈ ರೀತಿ FIR ಫೈಲ್ ಆಗಿ ಇನ್ವೆಸ್ಟಿಗೇಷನ್ ನಡೆಯುವಂಥ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಅದು ಅಫೇಲ್ಡ್ ಆಗಿ ಇದೆಲ್ಲ ಇದ್ದಾಗೂ ಇವತ್ತು ಒಬ್ಬ ಮುಖ್ಯಮಂತ್ರಿ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದಿಲ್ಲ ಅಂದರೆ ಇವತ್ತು ಕಾಂಗ್ರೆಸ್ ವರಿಷ್ಠರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ನಾಳೆ ಇವರು ಆನ್ಸರಬಲ್ ಟು ದಿ ಎಂಟೈರ್ ನೇಷನ್. ಎಲ್ಲ ಕಡೆಯೂ ಕ್ವಶನ್ ಮಾಡ್ತಾರೆ. ಈ ರೀತಿ ಬೇರೆಯವ್ರ ಬಗ್ಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತೀರಿ ಕಾಂಗ್ರೆಸ್ ಪಾರ್ಟಿ, ಹಾಗಾದರೆ ನಿಮ್ಮಲ್ಲಿ ಹಗರಣದಲ್ಲಿ ಸಿಕ್ಕಂಥ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ನೀವು ಏನೂ ಕ್ರಮ ಕೈಗೊಳ್ದಿದ್ರೆ ಇವತ್ತು ರಾಷ್ಟ್ರೀಯ ಪಕ್ಷಕ್ಕೂ ಒಂದು ನಾಚಿಕೆ ಬರುವಂಥ ಸಂಗತಿ. ಅದಕ್ಕಾಗಿ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಈ ಹಿಂದೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಗಂಭೀರ ಆರೋಪ ಕೇಳಿಬಂದ ಸಂದರ್ಭದಲ್ಲಿ ಅಪೋಸಿಟ್ ಲೈನ್ ಒಳಗೆ ಸಿದ್ದರಾಮಯ್ಯನವರು ಇದ್ಕೊಂಡು ಭಾರದ್ವಾಜ್ ಅವ್ರ ನಡೆಯನ್ನು ಸಮರ್ಥಿಸಿಕೊಂಡ್ರು ಆ ಸಮಯದಲ್ಲಿ. ಆದರೆ ಈಗಿನ ರಾಜ್ಯಪಾಲರ ನಡೆಯನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಒಂದು ರೀತಿ ಟೀಕೆ ಟಿಪ್ಪಣಿಗಳ ಮೇಲಕ್ಕೆ ಮುಂದೆ ಹೋಗ್ತಿದ್ದಾರೆ. ನೋಡ್ರಿ, ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ರಾಜ್ಯಪಾಲರ ಹುದ್ದೆ ಬಗ್ಗೆ ಟೀಕೆ ಮಾಡಬಾರ್ದು. ರಾಜ್ಯಪಾಲರು ಏನು ಡೇ ಟು ಡೇ ಅವ್ರು ಆ್ಯಕ್ಷನ್ ತೊಗೊತಾರೆ, ಏನೋ ವ್ಯವಹಾರಗಳನ್ನು ಮಾಡ್ತಾರೆ, ಅದು ಬೆಳಗಿಂದ ಸಾಯಂಕಾಲ ಟೀಕೆ ಮಾಡುವಂಥದ್ದು, ಅವ್ರ ಪತ್ರ ಬರೆದು ಅದಕ್ಕೂ ಟೀಕೆ ಮಾಡುವಂಥದ್ದು. ಮತ್ತು ಈಗ ಟೀಕೆ ಮಾಡಿದ್ರಿ, ಈಗ ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿದ್ದನ್ನು ಟೀಕೆ ಮಾಡಿದ್ರಿ, ಇವತ್ತು ಹೈಕೋರ್ಟ್ ಅಪೀಲ್ ಮಾಡಿದೆ. ಹೀಗಾಗಿ ನಿಮ್ಮ ಟೀಕೆಯಲ್ಲಿ ಅರ್ಥ ಇಲ್ಲ ಅಂತಿದ್ರ ಮೇಲೆ ಪ್ರೂವ್ ಆಗಿದೆ. ಮತ್ತು ಮಾನ್ಯ ಪಾರ್ಲಿಮೆಂಟ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರಾಹುಲ್ ಗಾಂಧಿ ಹಿಡ್ಕೊಂಡು ಪ್ರತಿಯೊಬ್ಬ ಕಾಂಗ್ರೆಸ್ನವರು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಒಂದು ರೀತಿ ನಾವು ಸಂವಿಧಾನಕ್ಕೆ ಬದ್ಧರಿದ್ದಂಥವ್ರು, ಸಂವಿಧಾನ ರಕ್ಷಣೆ ಮಾಡುವಂಥವ್ರು, BJP ಅವರು ಸಂವಿಧಾನ ವಿರೋಧಿ ಅಂಥೇಳಿ ಪ್ರೊಟೆಸ್ಟ್ ಮಾಡೋ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಸಂವಿಧಾನ ಬುಕ್ ಹಿಡ್ಕೊಂಡು. ಅದೇ ಸಂವಿಧಾನ ಬುಕ್ ಹಿಡಿದಂಥವರು ಇವತ್ತು ಒಬ್ಬ ಮುಖ್ಯಮಂತ್ರಿ, ಯಾರು ಮುಖ್ಯಮಂತ್ರಿ ಮತ್ತು ಉಳಿದ ಮಿನಿಸ್ಟರ್ಸ್ ಎಲ್ಲರೂ ಸಂವಿಧಾನಬದ್ಧವಾದಂಥ ರಾಜ್ಯಪಾಲರ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿರಲಿಲ್ಲ. ಇದೇನು ಸಂವಿಧಾನ ರಕ್ಷಣೆ ಮಾಡುವಂಥವ್ರು ನೀವು ಅಂತ ಕೇಳಬೇಕಾಗುತ್ತೆ. ಯಾವ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಒಂದು ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದಂಥವ್ರು, ಇದು ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ವಿರೋಧ ಮಾಡ್ಕೊಂಡು ಬಂದಂಥವ್ರು ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ನಿಮಗೇನೂ ಹಕ್ಕಿಲ್ಲ ಅನ್ನೋಂಥ ಪ್ರಶ್ನೆ ಹೇಳ್ತೀನಿ ನಾನು. ಅದಕ್ಕಾಗಿ ನಿಮಗೆ ನಿಜವಾಗಿ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ತಕ್ಷಣ ರಾಜ್ಯಪಾಲರು ಕ್ರಿಟಿಸೈಸ್ ಮಾಡೋದು ಬಿಡಿ. ಹೈಕೋರ್ಟಿನ ತೀರ್ಪು ಮಾಡಿದೆ, ಅದ್ರ ಪ್ರಕಾರ ನಡ್ಕೊಳ್ಳುವಂಥದ್ದು ಕೆಲಸ ಮಾಡಿ. ನೀವು ಅದರಲ್ಲಿ ನಿರಪರಾಧಿಗೆ ಹೊರಗೆ ಬಂದರೆ ನೀವು ಮುಖ್ಯಮಂತ್ರಿ ಕಂಟಿನ್ಯೂ ಆಗಿರಲಿಲ್ಲ, ಯಾರು ಬೇಡ ಅಂತಾರೆ. ಅದು ಬಿಟ್ಟು ಈ ರೀತಿ ಪ್ರತಿ ಹಂತದಲ್ಲಿ ರಾಜ್ಯಪಾಲನ ಟೀಕೆ ಮಾಡೋದು ನಿಲ್ಲಿಸ್ರಿ ಅಂತ ಹೇಳ್ತಾನೆ. ನೋಡೋಕ್ಕೆ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದ್ದಾವೆ, ಯಾರು ಇಲ್ಲ ಅಂತಾರೆ.
ನೀನು ಹಿಂದೆ ಭಾಳಷ್ಟು ಕೇಸ್ಗಳು ಸುಪ್ರೀಂ ಕೋರ್ಟ್ ಮಟ್ಟನೂ ಹೋಗ್ಯಾವ. ರಾಜ್ಯಪಾಲರು ಮಾಡಿದಂಥ ಆಜ್ಞೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಚಾಲೆಂಜ್ ಮಾಡಿದ್ದಾರೆ. ಅಲ್ಲಿ ಚಾಲೆಂಜ್ ಮಾಡಿರಿ ಯಾರೂ ಬೇಡೋದಿಲ್ಲ, ನೀವು ರಾಜೀನಾಮೆ ಕೊಟ್ಟು ಚಾಲೆಂಜ್ ಮಾಡಿರಿ. ನೀವು ಚಾಲೆಂಜ್ ಮಾಡೋದು ಬೇಡ, ಅಪೀಲ್ ಮಾಡೋದು ಬೇಡ ಅಂತ ನಾವು ಹೇಳೋದಿಲ್ಲ. ಆದರೆ ರಾಜೀನಾಮೆ ಕೊಟ್ಟು ಮುಂದಿನ ಪ್ರೊಸೆಸ್ ಮಾಡಿರಲ್ಲ, ಯಾರು ಬೇಡ ಅಂತಾರೆ. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಒಂದು ಬಂಡತನ ತೋರಿಸೋದು ಮತ್ತು ಒಂದು ರಾಷ್ಟ್ರೀಯ ಪಕ್ಷದ ಈ ರೀತಿ ನೀತಿ ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನೋಡಿರಿ, ರಾಜೀನಾಮೆ ಕೊಡದಿರೋ ಜನರ ಬಳಿಗೆ ಹೋರಾಟಕ್ಕೆ ಹೋಗ್ಬೇಕಾಗತ್ತೆ. ಈಗ ಕಾನೂನು ಹೋರಾಟ ಮಾಡಿದ್ರು ಫೇಲ್ ಆಗಿದೆ ಮತ್ತು ಜನರ ಕೋರ್ಟಿಗೆ ಹೋಗ್ಬೇಕಾಗತ್ತೆ, ಜನರ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಜನರ ಬಳಿಗೆ ನ್ಯಾಯ ಕೇಳಿಗೆ ಹೋಗ್ತೀವಿ. ಇಂಥ ಮುಖ್ಯಮಂತ್ರಿ ಇದ್ದಾನೆ, ಈ ರೀತಿ ಮೂಢ ಹಗರಣ ಆಗಿದೆ, ಒಂದು ವಾಲ್ಮೀಕಿ ಕಾರ್ಪೊರೇಷನ್ ಹಂತದಲ್ಲಿ ಹಗರಣ ಆಗಿದೆ, ಇಷ್ಟು ನೂರಾರು ಕೋಟಿ ಸಾವಿರಾರು ಕೋಟಿ ಹಗರಣ ಆದಾಗೂ ಸಹಿತ ನಾಚಿಗೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತೇಳಿ ಅಧಿಕಾರ ಲಾಲಿಸಿ ಈ ರೀತಿ ಮುಂದುವರಿಯುವಂಥದ್ದು ಆದರೆ ಜನ ದಂಗೆ ಹೇಳ್ತಾರೆ. ಹೀಗಾಗಿ ಜನರ ಬಳಿಗೆ ಹೋಗುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ನಾಳೆ ಶಾಸಕಾಂಗ ಸಭೆ ಕರೆದಿದ್ದಾರೆ ಸರ್ CM ಅವರು. ಕರೀಲಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಶಾಸಕಾಂಗ ಸಭೆಯನ್ನು ಕರೀಲಿ, ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ಮಾಡಲಿ, ಅವರು ರಾಜೀನಾಮೆ ಕೊಟ್ಟು ಎಲ್ಲ ಚರ್ಚೆ ಮಾಡಲಿ.